ಇವತ್ತು ಸಿಗಂದು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ. ನಾವು ಅಲ್ಲಿ ಹೋಗ್ಬೇಕಂದ್ರೆ ಈ ಲಾಂಚ್ ಮುಖಾಂತರ ಹೋಗಬೇಕು. ಯಾಕಂದರೆ ಅದು ನದಿ ಮಧ್ಯದಲ್ಲಿರೋದು, ಯಾವುದೇ ವೆಹಿಕಲ್ಸ್ ಆಗಲ್ಲ, ಇದ್ರ ಮುಖಾಂತರನೇ ಹೋಗಬೇಕು. ಈ ಕಡೆ ದಡದಿಂದ ಆ ಕಡೆ ದಡ ದಾಟಿ ಹೋಗಬೇಕು. ಈಗಿನ ಸ್ವಲ್ಪ ದಿನದಲ್ಲಿ ಬ್ರಿಡ್ಜ್ ರೆಡಿ ಮಾಡ್ತಿದ್ದಾರೆ, ಸೇತುವೆ ಸಿಗಂದೂರು ಕೇಬಲ್ ಬ್ರಿಡ್ಜ್ ಅಂತ. ಅದು ರೆಡಿ ಆಯಿತು ಅಂದರೆ ನಮಗೆ ಇದು ಸಿಗಲ್ಲ. ಯಾರೆಲ್ಲ ಈ ಜರ್ನಿ ಎಂಜಾಯ್ ಮಾಡಬೇಕು ಅಂತಿದ್ದೀರೋ ಬಂದು ಒಂದ್ಸತಿ ಬನ್ನಿ ಈ ಜಾಗಕ್ಕೆ. ಆಮೇಲೆ ಬ್ರಿಡ್ಜ್ ರೆಡಿ ಆಯಿತು ಅಂದರೆ ನಿಮಗೆ ಇದು ಸಿಗಲ್ಲ. ನಾವು ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂದ್ರೆ ನಮ್ಗೆ 15 ಮಿನಿಟ್ಸ್ ಜರ್ನಿ. ನೋಡಿ, ಆ ಕಡೆ ಒಂದು ಲಾಂಚ್ ಬರ್ತಿದೆ, ಆ ಕಡೆಯಿಂದ ಈ ಕಡೆ ಕರ್ಕೊಂಬರ್ತಿದ್ದಾರೆ ಅವರು. ಇದರಲ್ಲಿ ಎಲ್ಲ ಥರ 4 ವೀಲರ್ಸು, ಬೈಕ್ಸು, ಬಸ್ಸು ಎಲ್ಲನೂ ಇದರಲ್ಲಿ ಹೋಗ್ಬೋದು. ಒಂದೇ ಸರಿ ಒಂದು 10 ಗಾಡಿ ಕರ್ಕೊಂಡೋಗುತ್ತೆ ಇದು. ನಮಗೆ ಎಂಟ್ರಿ ಟಿಕೆಟೇ 50 ರೂಪಾಯಿ ತಗೊಂಡ್ರು. ಅದು ಈ ಲಾಂಚುಕ್ಕಲ್ಲ, ಅಲ್ಲಿ ಎಂಟ್ರಿ ಟಿಕೆಟೇ 50 ತಗೊಂಡ್ರು. ಮತ್ತು ಪರ್ ಹೆಡ್ಡು ಈ ಲಾಂಚುಕ್ಕೆ 10 ರುಪೀಸ್ ತಗೊತಾರೆ. ನಾವೆಲ್ಲ ಫ್ಯಾಮಿಲಿ ಬಂದಿದ್ದೀರಿ, ನಾವು ಟಿ ಮಾಡ್ಕೊಂಬಂದಿದ್ರಿ. ಇದು ಫಸ್ಟ್ ಪ್ರಿಫರೆನ್ಸ್ ಇದ್ದು ಈ ಲೋಕಲ್ ಪೀಪಲ್ಸ್ಗಿರುತ್ತೆ. ನಾವು ಟೂರಿಸಮ್ ಅವ್ರಿಗೆಲ್ಲ ಈ ಬಸ್ಸು ಅಂಥವ್ರನ್ನೆಲ್ಲ ಫಸ್ಟು ಪ್ರಿಫರೆನ್ಸ್ ಇರುತ್ತೆ, ಅವ್ರನ್ನ ಕರ್ಕೊತಾರೆ. ಆಮೇಲೆ ನಾವು ಇದು ಒಂದು 30-45 ಮಿನಿಟ್ಸ್ಗೊಂದು ಲಾಂಚ್ ಸಿಗ್ತಾ ಇರುತ್ತೆ. ನಾವು ಇಲ್ಲಿಂದ ಆ ಕಡೆ ಹೋಗ್ಬೇಕಂದ್ರೆ ನಮಗೊಂದು 15 to 25 ಮಿನಿಟ್ಸ್ ಜರ್ನಿ. ಆ ದೇವಸ್ಥಾನ ಇದ್ದು ಶರಾವತಿ ನದಿ ದಡದಲ್ಲಿದೆ. ನೋಡಿ, ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಇದು ಶಿವಮೊಗ್ಗ ಜಿಲ್ಲೆ ಬರುತ್ತೆ, ಸಾಗರ ತಾಲೂಕು, ಸಿಗಂದೂರು ಗ್ರಾಮ. ನೋಡಿ, ಇದು ಊರ ಹೆಸರು ಸಿಗಂದೂರು, ಅದಕ್ಕೆ ಸಿಗಂದೂರು ಚೌಡೇಶ್ವರಿ ಅಂತ ಹೆಸರಿಕ್ಕಿದ್ದಾರೆ ಆ ದೇವಸ್ಥಾನಕ್ಕೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ, ಆ ಕಡೆ ಒಂದು ಲಾಂಚ್ ಬರ್ತಿದೆ. ನೀವು ಹೋಗೋವಾಗೆಲ್ಲ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಈ ಥರ ಎಲ್ಲ ನಮ್ಗೆ ತುಂಬ ಜಾಗದ ಸಿಗಲ್ಲ. ನೋಡಿ, ಆ ಕಡೆ ಒಂದು ಹೋಗ್ತಿದೆ ಲಾಂಚು, ಅದು ಖಾಲಿ ಇದೆ, ಸಿಗಲ್ಲ ಈ ಥರ ಎಲ್ಲ. ನೋಡಿ, ಬರ್ತಿದೆ ಆ ಕಡೆ ಒಂದು, ಹೇಳಿದ್ನಲ್ಲ ತುಂಬ ಲಾಂಚಸ್ ಬರ್ತಿರುತ್ತೆ. ಒಂಥರ ಒಂದ್ಸಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಅದ್ರಾಗೂ ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಆಲ್ಮೋಸ್ಟ್ ಅದು 90-95% ರೆಡಿ ಆಗಿಬಿಟ್ಟಿದೆ ಆ ಸಿಗಂದೂರು ಕೇಬಲ್ ಬ್ರಿಡ್ಜು. ಆ ಸೇತುವೆ ಅದು ರೆಡಿ ಆಯ್ತಂದರೆ ಇದು ಇರಲ್ಲ, ಎಲ್ಲ ಅಲ್ಲಿ ಬ್ರಿಡ್ಜ್ ಮುಖಾಂತರನೇ ಹೋಗ್ತಾರೆ. ಆದಷ್ಟು ಬೇಗ ಬಂದು ಒಂದ್ಸಲಿ ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾರ್ಯಾರೆಲ್ಲ ಇಲ್ಲಿ ಬಂದಿದ್ದೀರಾ ನೀವೆಲ್ಲ ಒಂದ್ಸತಿ ಕಮೆಂಟ್ ಮಾಡಿ ನಿಮ್ಮ ಜರ್ನಿ ಹೇಗಿತ್ತು ಅಂತ. ನೀವು ಒಂದೇ ಸತಿ ಒಂದು 10 ಗಾಡಿ ಬರುತ್ತೆ. ಆ ಬಸ್ಸು ಅದು ಇದು ಬಂದರೆ ಸ್ವಲ್ಪ ಕಮ್ಮಿ. ಇದು ಶರಾವತಿ ನದಿ ಇದು. ನೋಡಿ, ನೀರು ಎಷ್ಟು ಚೆನ್ನಾಗಿದೆ. ನೋಡಿ, ನಾವು ಬಂದ್ರಿ ಎಂಡಿಂಗ್ಗೆ. ಲಾಸ್ಟ್ ನೋಡಿ, ಅಲ್ಲಿ ಕಾಣಿಸ್ತಿದೆ ಅದೇ ದಡ, ಅಲ್ಲಿ ಹೋಗಬೇಕು. ನೋಡಿ, ಸುತ್ತು ಎಷ್ಟು ಚೆನ್ನಾಗಿದೆ ಪ್ಲೇಸು. ನೀರು ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ, ಅಲ್ಲಿ ಕಾಣಿಸ್ತಿದೆ ಆ ಕಡೆ. ನೋಡಿ, ಅದು ಬ್ರಿಡ್ಜು, ಅದು ರೆಡಿ ಮಾಡ್ತಿರೋದು. ಅಲ್ಲೊಂದು ನಿಂತಿದೆ ಲಾಂಚು.
ನೋಡಿ ಎಲ್ಲ ಇಳಿಯೋದಕ್ಕೆ ರೆಡಿ ಆಗಿದ್ದಾರೆ. ಅಲ್ಲೂ ತುಂಬ ಜನ ಕಾಯ್ತಿದ್ದಾರೆ. ಬರೀ 10 ರೂಪೀಸ್ಗೆ ಅದು ತಗೊಂಡು ಅಲ್ಲಿಂದ ಇಲ್ಲಿ ಸೇರಿಸ್ತಾರೆ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳು ನಾನು ಮಾಡ್ತಾಯಿದ್ದೀನಿ. ನಿಮಗೂ ವೀಡಿಯೋಸ್ ಎಲ್ಲ ತುಂಬ ಇಷ್ಟ ಆಗ್ತಿದೆ. ಸಬ್ಸ್ಕ್ರೈಬ್ ಆಗಿರೋರು ನಿಮ್ಮ ಅನಿಸಿದ ಕಮೆಂಟ್ ಮಾಡಿ. ನೋಡಿ ಅದೇ ಟಿ ಟಿ ನಾವು ಬಂದಿದ್ದು, ನೋಡಿ ಇಳಿತಿದೆ ಟಿ ಟಿ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಒಳಗೆ ಕೂತಿದ್ದಾರೆಲ್ಲ, ಕೂಗ್ತಿದ್ದಾರೆ ಬಾ ಅಂತ.